ದಿನ ಹುಷಾರಿಲ್ಲ, 12 ಗಂಟೆಗೆ ಬಂದಿದ್ದೀನಿ. ಇವರೊಂದು ವಿಚಾರ ಹೇಳಿದ್ರು, ಏನು ಅಂತಂದರೆ ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಬೋನ್ ಮಾಡುವ ನಮಸ್ಕಾರ ಗೈಸ್. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ಸುರೇಶ್ ಅವರ ಮನೆ ಅಂತಯಿಂದ, ನಮ್ಮನೆಯಿಂದ ಇಲ್ಲಿಗೆ ಬಂದೆ. ಮೊನ್ನೆ ಬ್ಲಾಗ್ ಎಂಡ್ ಮಾಡೋಕ್ಕೆ ಆಗಲಿಲ್ಲ, ಯಾಕೆಂದರೆ ಹೆಬ್ಬುಳಿ ಫಿಲಮ್ ಮುಗಿಸ್ಕೊಂಡು ಅಲ್ಲಿ ಏನೋ ತಿನ್ಕೊಂಡು ಮನೆಗೆ ಬಂದು ಮಲ್ಕೊಂಡವನು 2 ದಿನ ಹುಷಾರಿಲ್ಲ. ಸೊ ಇವತ್ತು ಆ್ಯಕ್ಚುಲಿ ಒಂದು ಮೀಟಪ್ ಇದೆ. ಯಾರ್ದು ಅಂದರೆ ಕಿತ್ತಾಡಿ ಕಿಚನ್ ಅವರು ಲಂಡನ್ಗೆ ಹೋಗ್ತಾ ಇರಲ್ಲ, ಸೊ ಅದಕ್ಕೆ ಇವತ್ತು ಅವ್ರದ್ದು ಮಾತ್ರ ಇದೆ. ಇನ್ನು ಮುಂದಕ್ಕೆ ಬೇರೆ ಯೂಟ್ಯೂಬರ್ಸ್ದು ಇದೆ, ಅದು ಯಾರ್ದು ಏನು ಅಂತೆಲ್ಲ ಹೇಳ್ತೀನಿ. ಆ್ಯಂಡ್ ಇವಾಗ ಟೈಮ್ ಆಗೋಗಿದೆ, 11 ಗಂಟೆಗೆ ಸ್ಟಾರ್ಟ್ ಆಗೋದು, ಇಲ್ಲೇ 11 ಗಂಟೆ ಆಗೋಗಿದೆ. ಹೊರಡಬೇಕು ಬೇಗ. ನನ್ನ ಗಾಡಿ ಇಲ್ಲೇ ಬಿಟ್ಬಿಟ್ಟು ಸುರೇಶ್ ಗಾಡಿ ಎತ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಇದು ನೋಡಿ ನನ್ನ ಶೂ ಅಲ್ಲಿ ಗೊತ್ತಾಗಲ್ಲ ಕಣೋ, ತೋಡ್ತು. ಇನ್ನೊಂದೇನು ಅಂದರೆ ಇವತ್ತು ಫ್ರೆಂಡ್ಶಿಪ್ ಡೇ. ಸೊ ಎಲ್ಲ ನನ್ನ ಕಿಚ್ಚ ಬೋನ್ ಫ್ಯಾಮಿಲಿ ಯೂಟ್ಯೂಬ್ ಮೆಂಬರ್ಸ್ ಯಾರ ಇದ್ದಾರೆ ಪ್ರತಿಯೊಬ್ಬರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಆ್ಯಂಡ್ ಸುರೇಶ್ಗೆ ವಿಶ್ ಮಾಡಿ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಈಗ ಒಳ್ಳೆ ಬಂದಿದೆ ಸರ್, ಅಂದರೆ ಟೈಮ್ ಆಗಿದೆ, ಬನ್ನಿ ಹೋಗೋಣ. ಗೈಸ್ ಫೈನಲಿ ಬಂದೆ, 12 ಗಂಟೆಗೆ ಬಂದಿದ್ದೀನಿ. ಫುಲ್ ಟ್ರಾಫಿಕ್ ಇತ್ತು, ಹೋಗ್ತಾ ಇದ್ಮೇಲೆ ಲೆಟ್ಸ್ ಸಿ. ಓಕೆ ಬ್ರೋ, ಗೈಸ್ ಹಾಕ್ಕೊಡ್ತೀರ ಕಿಚ್ಚ ಭವನ ಅಂತೇಳಿ ಇವ್ರದ್ದು ಕೂಡ ಒಂದು ಚಾನಲ್ ಇದೆ. ಸೊ ಇದರಲ್ಲಿ ಈ ಥರ ಅಂತಲ್ಲ, ಎಲ್ಲ ಥರದ ಕಂಟೆಂಟು ಬರುತ್ತೆ. ಬಟ್ ಎಜುಕೇಷನ್ ರಿಲೇಟೆಡ್ ಏನಾದರೂ ಜನಕ್ಕೆ ತಿಳಿಸ್ಕೊಡೋ ಅಂಥ ಕೆಲಸನ ಮಾಡ್ತಾರೆ. ಸೊ ಇವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಆಗಿ. ಇದೊಂದು ರೈಡು ಮುಗಿಸ್ತಾ ಬಂದರೆ ಒಂದು ಕನ್ಸಲ್ ರೈಡು, ಮೇ ಬಿ ಇದು ಮುಗಿದ್ರೆ ಮೇ ಬಿ ಏನಾದ್ರು ದೊಡ್ಡದಾಗ ಹಾಕ್ಬೋದು ಭರವಸೆ ಇದೆ. ಮೇ ಬಿ ಮೀಟಪ್ ಏನಿದೆಯೋ ಇದ್ರ ಹತ್ರಷ್ಟು ಆಗ್ಬೇಕು, ಆ ಥರ ಯೋಚನೆ ಇದೆ. ಇನ್ನ ಅಂದ್ರೆ ಒಳ್ಳೆ ವಿಚಾರ ಜನಕ್ಕೆ ಕಲಿಸ್ಬೇಕು. ಈ ಎಕ್ಸಾಂಪಲ್ ನೋಡಿ, ಒಂದು ಟೈಮಲ್ಲಿ ಬ್ಯಾನರ್ ಇಟ್ಕೋಬೇಕಾದ್ರೆ ಹುಚ್ಚ ಅಂತ ಇತ್ತು. ಇವತ್ತು ಆ ಬ್ಯಾನರ್ ವಿಚಾರ ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗೋಸ್ಕರನೇ ಕ್ರಿಯೇಟಿವ್ ಜಗಳ ಆಗ್ತಾ ಇದೆ. ನೋಡ್ತಾ ಇದ್ದೀರಾ ಇಲ್ಲ, ನೀವು ಮಾಡ್ತಾರ ತಪ್ಪು ಅಂತ. ಅಂಡ್ ಮೋರ್ ಎವರ್ ಮೊದಲು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಈಗ ಕೆಳಗಡೆ ಡಿಸ್ಕ್ಲೇಮರ್ ಕೊಡ್ತಿರ್ಲಿಲ್ಲ, ಈ ಆಟವು ಸಾವು ಸಂಭವಿಸ್ಬೋದು ಅದ್ ಹೇಳ್ತಾನೆ ಇರ್ಲಿಲ್ಲ. ಜನ ಈಗ ಅಪೋಸ್ ಮಾಡಿದ್ಮೇಲೆ ಅದು ಆಗ್ತಿದ್ದಾರೆ. ಅಂಡ್ ಮೋರ್ ಎವರ್ ಈಗ ಯಾರು ಪ್ರಮೋಟ್ ಮಾಡೋರು ನೀವು ನೋಡಿ, ಇವನ್ ದೊಡ್ಡ ಹೀರೋಸೇ ಆದ್ರೂ ಕಮೆಂಟ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಜನ ಅವೇರ್ ಆಗಿದ್ದಾರೆ ಅಂತ ಆಯ್ತು, ಅಷ್ಟು ಕೆಟ್ಟದಾಗ ಬೈತಾರೆ. ಅಂಡ್ ಮೋರ್ ಎವರ್ ನೀವು ಮೊನ್ನೆ ದುನಿಯಾ ವಿಜಯ್ ಅವ್ರದ್ದು ಕಂಟೆಂಟ್ ನೋಡಿರ್ಬೋದು, ಅಷ್ಟು ದೊಡ್ಡ ಸ್ಟಾರ್ ಅವ್ರು ಬಾಯ್ಬಿಟ್ಟು ಅದನ್ನ ಹೇಳಿದ್ದಾರೆ. ಏನಂತ ಅಂದ್ರೆ ಅಲ್ಲಿವರೆಗೂ ವಿಚಾರ ತಪ್ಪಿಸಿದೀವಿ. ಅಂಡ್ ಮೋರ್ ಎವರ್ ಅವ್ರ ತಲೆನಲ್ಲೂ ಅದಿತ್ತು, ಇಲ್ಲಾಂದ್ರೆ ಸಪೋರ್ಟ್ ಮಾಡ್ಬೇಕು ಅನ್ನೋ ಮೈಂಡ್ ಬರ್ತಾ ಇರ್ಲಿಲ್ಲ. ಸೊ ದುನಿಯಾ ವಿಜಯ್ ಸ್ವಲ್ಪ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಅವ್ರದ್ದೊಂದು ಆಡಿಯನ್ಸ್ ಬೇಸ್ ಏನಿದೆಯೋ ಅವ್ರಿಗೆ ಹೇಳಿದ್ದಾರೆ ರಮ್ಮಿ ಆಡ್ಬೇಡಿ ಅಂತ. ಇವಾಗ ನಾವು ಅದನ್ನೇ ಹೇಳ್ತಿರ್ತೀವಿ, ಇವಾಗೆಲ್ಲ ಆ ಪ್ಲಾನ್ ಆಡೋದು. ಥ್ಯಾಂಕ್ ಯು ಎಲ್ಲರಿಗೂ ಒನ್ಸ್ ಅಗೇನ್. ಒನ್ಸ್ ಅಗೇನ್ ಕಂಗ್ರಾಚುಲೇಟ್ ಮಾಡಿ. ಯಾವುದು ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಗೈಸ್ ನನಗೆ ಇವತ್ತು ಖುಷಿ ಆಗಿತ್ತು. ಏನಕ್ಕೆ ಅಂದರೆ, ನಾನು ಒಳಗೆ ಬಂದಿದ ತಕ್ಷಣವೇ ನನ್ನ ಜ್ಞಾಪಕ ಇಟ್ಕೊಂಡು ಕಿಚ್ಚ ಅಂತ ಕರೆದಿದ್ದು ಇವರೇ. ಇವರು ನೋಡಿರ್ತೀರಾ, ಟಿಪಿಕಲ್ ಕನ್ನಡಿಗ ಅವರ ಮೀಟಪ್ಪಲ್ಲಿ ಟಿಪಿಕಲ್ ಕನ್ನಡಿಗ ಅವ್ರಿಗೆ ಸಾಂಗ್ ಬರೆದಿದ್ರು. ಆ್ಯಂಡ್ ಪೋಯಮ್ ಬರೆದಿದ್ರು. ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಪರ್ಸನ್, ಫ್ರೆಂಡ್ಲಿ ಪರ್ಸನ್. ಆ್ಯಂಡ್ ಅವತ್ತು ಪರಿಚಯ ಆಗಿದ್ದು, ಈಗಲೂ ಜ್ಞಾಪಕ ಇಟ್ಕೊಂಡಿದ್ದಾರೆ, ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲೂ ಮೈ ಪ್ಲೇಜರ್ ಬ್ರೋ. ಏನಕ್ಕೆ ಅಂತ ಸೆಕೆಂಡ್ ಕೊಡೋಕ್ಕಾಗ್ತಿಲ್ಲ, ಬೇಜಾರು ಮಾಡ್ಕೊಬೇಡಿ. ಕನ್ನಡಿಗರು ಬೆಳಿಬೇಕು, ಕನ್ನಡಿಗ ಕಾಂಟೆಂಟರ್ ಬೆಳಿಬೇಕು.
ಒಟ್ಟು ಕನ್ನಡಿಗರ ಒಂದು ಹೆಸರು ಮಾಡಬೇಕು ಅಷ್ಟೇ ಗುರಿ ಇರೋದು. ಹಾಗಾಗಿನೇ ಕನ್ನಡ ಯೂಟ್ಯೂಬರ್ಸ್ ಕಮ್ಯುನಿಟಿ ಅನ್ನೋ ಒಂದು ಪೇಜ್ ಕ್ರಿಯೇಟ್ ಮಾಡಿದ್ದೀನಿ. ಇಷ್ಟ ಇದ್ರೆ ಫಾಲೋ ಮಾಡಿ, ಕಷ್ಟ ಆದ್ರೆ ಬಿಟ್ಬಿಡಿ. ಹೇಳ್ಬಿಡಿ ಪೇಜ್ ನೇಮು. ಕನ್ನಡ ಯೂಟ್ಯೂಬರ್ಸ್ ಕಮ್ಯುನಿಟಿ ಅಂತಾನೆ ಇದೆ. ಅದು ಸಿಕ್ಕಿಲ್ಲ ಅಂದ್ರೆ KYC 20.24. ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಕನ್ನಡಿಗರಿಗೆ ಬೆಳೆಸಿ, ಒಳ್ಳೆ ಕಾಂಟೆಂಟ್ ಕ್ರಿಯೇಟರ್ಸ್ ಅವ್ರಿಗೆ ಬೆಳೆಸಿ. ಈ ಕ್ರಿಂಜ್ ಕಾಂಟೆಂಟ್ ಕ್ರಿಯೇಟರ್ಸ್ 1 ಸೆಕೆಂಡ್ ನೋಡೋ ಕಾಂಟೆಂಟ್ಗೆ ಬೆಳೆಸ್ಬೇಡಿ. ಅದೆಲ್ಲ ನಿಮಗೆ ಸೂಟ್ ಆಗುತ್ತೆ. ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತು. ಆ್ಯಂಡ್ ಇವರು ಹೊಸಬ್ರು ಯೂಟ್ಯೂಬರ್ ಸಿಕ್ಕಿದ್ರು. ಬ್ರೋ ನಿಮ್ಮ ನೇಮ್? ಹರೀಶ್ ಪಾಟೀಲ್ ಅಂತ ಬ್ರೋ. Okay. ವ್ಲಾಗ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ. ಓಕೆ. ಸೊ ಟ್ರಾವೆಲಿಂಗ್ ಮತ್ತೆ ಮೋಟೋ ವ್ಲಾಗ್, ಬೈಕ್ ರಿವ್ಯೂ ಎಲ್ಲ ಚಾಲೂ ಮಾಡಿದೀನಿ. ಏನಾರು ಕಿತ್ತಾಡಿ ಕಿರಣ್ ಅವ್ರದೆಲ್ಲ ಇನ್ಸ್ಪೈರ್ ಆಗಿ ನಾವು ಚಾಲೂ ಮಾಡಿದ್ದೆ. ಟಿಪಿಕಲ್ ಕನ್ನಡಿಗ ಬರೋದು ನೋಡ್ರಿ, ಸಪೋರ್ಟ್ ಮಾಡ್ರಿ. ಮತ್ತೆ ಕಿಚ್ಚ ಬೋನವ್ರಿಗೂ ಫುಲ್ ಸಪೋರ್ಟ್ ಮಾಡಿ. ಹಾಗೆ ಇವರು ಮತ್ತೆ ಇವರು ಅಣ್ಣ ತಮ್ಮ ಅಂತೆ, ನೋಡಿದ್ರೆ ಫ್ರೆಂಡ್ಸ್ ಇದ್ದಂಗಿದ್ದಾರೆ. ಸೊ ಇವತ್ತು ಪರಿಚಯ ಆದ್ರು. ಅಲ್ಲ ಗುರು, ಯಾವ ಮೂಲೆ ಇದೆ ಇಬ್ರು ಅಣ್ಣ ತಮ್ಮ ಗೊತ್ತಿಲ್ಲ. ತುಂಬಾ ನೋವಾಗುತ್ತ್ರಿ. ಈಗ ಎಲ್ಲಾರ ಮನೆಗೂ ಅಣ್ಣ ತಮ್ಮ ಇದ್ರು ಅಂದ್ರೆ ಅವ್ರದ್ದು ಇನ್ನೊಂದೇ ಚೇಂಜ್ ಇದೆ. ಎಲ್ಲಾರ ಮನೆಗೂ ತಮ್ಮ ಇದಂತ ಅಂತಾನ, ತಮ್ಮ ಅಣ್ಣಗತೆ ಅಂತಾನ, ಅಣ್ಣ ತಮ್ಮಗತೆ. ಮತ್ ಬ್ರೋ, ನಾ ಎಲ್ಲಾ ವಿಡಿಯೋದಾಗ ಒಂದು ಹೇಳ್ಕೊಂತ ಬರತ್ತೀನಿ ಏನಂತಂದ್ರೆ, ಕನ್ನಡ ಉಳಿಸಿ ಕನ್ನಡಿಗರನ್ನ ಬೆಳೆಸಿ. ಸೊ ಅದಕ್ಕೆ ಕನ್ನಡಿಗರಿಗೆ ನೀವು ಸಪೋರ್ಟ್ ಮಾಡ್ರಿ, ಬೆಳೆಸ್ರಿ. ಏನು ಗೊತ್ತಾ, ಬೆಳೆಸೋ ಅವಶ್ಯಕತೆನೇ ಇಲ್ಲ, ಬಳಸಿದ್ರೆ ಸಾಕು. ಕನ್ನಡ ಆಲ್ರೆಡಿ ಬೆಳೆದಿದೆ, ನೀವು ಬಳಸಿ ಅಷ್ಟೇ. ಕಲ್ತ್ಕೊಂಡ್ರಿ, ಕನ್ನಡ ಉಳಿಸಿ ಕನ್ನಡಿಗರನ್ನ ಬೆಳೆಸಿ. ಕನ್ನಡಿಗರನ್ನ ಬೆಳೆಸಿ. ಇಲ್ಲ ಬ್ರೋ, ಅವ್ರು ಕಾಂಟೆಂಟ್ ಕ್ರಿಯೇಟರ್ ಕೊಟ್ಟಿರ್ತಾರೆ, ಸಪೋರ್ಟ್ ಮಾಡಿದ್ರೆ ಸಪೋರ್ಟ್ ಮಾಡಿದ್ರೆ. ಆ್ಯಂಡ್ ನಾನು ಯಾವಾಗಲೂ ಏನು ಗೊತ್ತಾ ಹೇಳೋದು, ಲಾಸ್ಟಲ್ಲಿ ನನ್ನ ಬ್ಲಾಗ್ ಎಂಡ್ ಮಾಡ್ಬೇಕಾದ್ರೆ ನನ್ನ ಬ್ಲಾಗಲ್ಲಿ ನೀವು ನೋಡಿರ್ಬೋದು, ಗೆದ್ದೇ ಗೆಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಷ್ಟೇ. ಏನಾರ ಮಾಡ್ಕೊಂಡು ಏನಾರ ಅಂದ್ಕೊಳ್ಳಿ, ಒಳ್ಳೆತನನೇ ಗೆಲ್ಲೋದು ಲಾಸ್ಟ್ ಅಷ್ಟೇ. ಅದಂತ ನಿಜ. ಏನೋ ಕೆಲಸ ಇನ್ನೊಂದು ಏನು ಗೊತ್ತಾ, ಈಗ ನಾವೇನೋ ಯೂಟ್ಯೂಬಲ್ಲಿ ಏನೋ ಮಾಡ್ತಾ ಇದೀವಿ, ಇಲ್ಲ ಏನೋ ಒಂದು ಮಾಡ್ತೀವಿ ಅಂದಾಗ ಮಾಡಕ್ಕೆ ಕೆಲ್ಸಿಲ್ವಾ, ಕುತ್ಕೊಂಡು ಹೋದು ಹಂಗೆ ಹಿಂಗೆ ಅಂತಾರೆ. ಅದೇ ಒಂದು ಲೆವೆಲಿಗೆ ನಾವು ಬಂದಾದ್ಮೇಲೆ ಚೆನ್ನಾಗಿ ನಮ್ಮನ್ನ ಐಡೆಂಟಿಫೈ ಮಾಡಬೇಕಾದ್ರೆ, ಆಗ ನಮ್ಮ ಪೇರೆಂಟ್ಸ್ ಪಕ್ಕದಲ್ಲಿದ್ದಾಗ ಆಂಟಿ ಅಂಕಲ್ ನೀವು ಅವ್ರ ಪೇರೆಂಟ್ಸ್ ಅಂತ ಕೇಳ್ಬಿಟ್ಟು ಅವ್ರು ಖುಷಿಯಿಂದ ಮಾತಾಡಿರ್ತಾರ, ಆ ಫೀಲಿಂಗ್ ಆ ಟೈಮಲ್ಲಿ ಅವ್ರು ಖುಷಿ ಪಡ್ತಾರೆ. ಓ ಏನೋ ಮಾಡ್ದಪ್ಪ. ಇವಾಗಲೂ ಅಂದ್ರೆ ಮಾಡೋಣ ನಾರ್ಮಲ್ ಡೈಲಿ ಎಲ್ಲ ಥರ ಸಪೋರ್ಟ್ ಮಾಡ್ರಿ. ಅವ್ರದ್ದು ಯೂಟ್ಯೂಬ್ ಚಾನಲ್ ಲಿಂಕ್ ಮತ್ತೆ ಇನ್ಸ್ಟಾ ಪೇಜ್. ಗೈಸ್ ಇವಾಗ ಕಂಪ್ಲೀಟ್ ಆಗಿ ಎಲ್ಲ ಮುಗೀತು, ಇವಾಗ ಓಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಬ್ರೋ, ನೈಸ್. ಬೇಕಾದ್ರೆ ಹೇಳ್ಬಿಡೋಣ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಥ್ಯಾಂಕ್ ಯು. ಬಾಯ್ 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 ಬ್ರೋ. ಬಾಯ್ 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 ಬ್ರೋ. ನೀವು ಸಾಟಾಗಿ ಬರ್ತೀರಾ ಗೈಸ್? ಇವಾಗ ಹೊಡ್ತಾ ಇದ್ದೀನಿ. ಈಗ ಸೀದಾ ಸುರೇಶ್ ಮನೆ ಹತ್ರ ಹೋಗಿ ಈ ಬ್ಲಾಗ್ನ ಎಡಿಟ್ ಮಾಡಬೇಕು. ಆ್ಯಂಡ್ ಇದು ಯಾವತ್ತು ನೋಡ್ತಿದ್ವಿ ಅವತ್ತೇ ನಿಮಗೆ ಬ್ಲಾಗ್ ಬರ್ತಿದೆ. ಎಷ್ಟು ಇವಾಗ ಅವ್ನ ಗಾಡಿನೇ ತಂದಿದ್ನಲ್ಲ, ಅವ್ರ ಮನೆ ಹತ್ರನೇ ಹೋಗ್ಬೇಕು. ಬನ್ನಿ ಹೋಗೋಣ. ಫೈನಲಿ ಸುರೇಶ್ ಮನೆ ಹತ್ರ ಬಂದೆ. ಫಸ್ಟು ಹೋಗಿ ಅವನ ಕೈಲಿ ಜ್ಯೂಸ್ ಮಾಡಿಸ್ಕೊಂಡು ಕುಡಿಬೇಕು. ಮೇಲ್ಗಡೆ ಹೋಗಿ ಸಿಗ್ತೀನಿ. ಏನ ಓ ಎಲ್ಲ ಆಯ್ತಪ್ಪ. ಕೊಟ್ರು ಅವರೇ. ಎಲ್ಲ ಸ್ಟಿಕ್ಕರ್ಗಳು. ಏಯ್ 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 ಬ್ಲಾಗ್ ನಡೀತಿದೆ, ಸುಮ್ಮನಿರೋ. ಸೂಪರ್ ಸೂಪರ್ ಅನ್ನು. ಸೂಪರ್ ಸೂಪರ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನೀನು ಒಂದು ಈ ಥರ ಹತ್ಕೊಂಡು ಹೋಗ್ಬಿಟ್ಟು ನೀನು ಇನ್ಸ್ಟಾಗ್ರಾಮ್ ಐಡಿ ಕೊಟ್ಬಿಡ್ಬೇಕಿತ್ತು. ಓಟ್ಸಲ ಅವನು ಟಿಪಿಕಲ್ ಕನ್ನಡಿಗ ಮೀಟಪ್ ಟೈಮಲ್ಲಿ ಒಬ್ರು ಪೊಯಮ್ ಹೇಳಿದ್ರು ನೋಡು, ನಿಂತ್ಕೊಂಡು. ಅವರು ಬಂದಿದ್ರು. ಅವರು ನಾನು ಇನ್ನೂ ಎಂಟ್ರಿ ಆಗ್ತಿದ್ದೆ, ಓ ಕಿಚಾ ಅಂತ ಕೂಗ್ಬಿಟ್ರು. ಅವ ನಂಗೊಂಥರ ಆಗೋಯ್ತು, ಏನಪ್ಪ ಇದು. ಇವಾಗ ಬರ್ತಾ ಇವರು ಸಮೀರು, ಸಾಯಿಲು, ಆಮೇಲೆ ಎಪಿಕ್ ಪ್ರವೀನು, ಆಮೇಲೆ ಇನ್ನೊಬ್ರು ಯಾರೋ ಸಿಕ್ಕಿದ್ರು. ಅದೇ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂದ್ಬಿಟ್ಟು ವಿಶ್ ಮಾಡ್ಬಿಟ್ಟು ಬಂದೆ. ಸುಮ್ಮನೆ ಅವ್ರ ಫ್ಯಾಮಿಲಿ ಎಲ್ಲ ಹೋಗ್ತಿದ್ರು, ಅಲ್ಲಿ ಬ್ಲಾಗ್ ಮಾಡೋ ಸರಿ ಹೋಗಲ್ಲ ಅಂತ ಸುಮ್ಮನೆ ಅದೇ. ಸ್ವಲ್ಪ ಹೊತ್ತಾದ್ಮೇಲೆ ಸಿಗ್ತೀನಿ ಗೈಸ್. ಬ್ಲಾಗ್ನ ಎಂಡ್ ಮಾಡಿಬಿಡ್ತೀನಿ, ಯಾಕೆ ಅಂದರೆ
ಇನ್ನು ಮುಂದಕ್ಕೆ ಮಾಡೋ ಕೆಪಾಸಿಟಿ ಆಗಲಿ ಎನರ್ಜಿ ಆಗಲಿ ನನಗಿಲ್ಲ. ಯಾಕೆಂದರೆ ಈಗಲೂ ಆ್ಯಕ್ಚುಲಿ ನನಗೆ ಫೀವರ್ ಇದೆ ಆ್ಯಂಡ್ ಸುಸ್ತಾಗ್ತಿದೆ. ಹೋಗ್ಬೇಕಾದ್ರೆ ನಂಗೆ ಸುಸ್ತಿತ್ತು, ಇವನು ಬರಬೇಕಾದ್ರೆ ಅದಕ್ಕೆ ನಿಧಾನಕ್ಕೆ ಬಂದ್ಬಿಟ್ಟೆ. ಅದಕ್ಕೆ ವ್ಲಾಗ್ನ ಏನು ಮಾಡಿಬಿಟ್ಟು ಇನ್ನು ನೆಕ್ಸ್ಟು ವ್ಲಾಗ್ಸು ಆ್ಯಕ್ಚುಲಿ ನಾಳೆ ಇದ್ಕೊಂಡು ಸುದೀಪ್ ಸರು ಒಂದು ಟ್ರೈಲರ್ ಲಾಂಚ್ ಇವೆಂಟಿಗೆ ಬರ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ, ಡಿಪೆಂಡ್ಸ್ ಆನ್ ಹೆಲ್ತ್. ಹೋಗಬೇಕು ಅನ್ನೋ ತುಂಬ ಆಸೆ ಇದೆ, ಹೋದ್ರೂ ಕೂಡ ನೋಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡೋಣ ಟೈಮ್ ಯಾವ ಥರ ಇರುತ್ತೆ ನೋಡಿಬಿಟ್ಟು ಡಿಸೈಡ್ ಮಾಡ್ತೀನಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವತ್ತು ಆ್ಯಕ್ಚುಲಿ ಫ್ರೆಂಡ್ಶಿಪ್ ಡೇ ಅಂತ ಎಲ್ಲ ಫಸ್ಟೇ ಹೇಳಿದ್ದೆ, ಮತ್ತೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಯಾರ್ಯಾರು ನೋಡ್ತಾ ಇದ್ದೋ ಪ್ರತಿಯೊಬ್ಬರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ. ಇನ್ನು ಮಾತಾಡೋಕ್ಕೆ ಮಾತಿಲ್ಲ, ಇವಾಗ ಎನರ್ಜಿನೂ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಯಾವಾಗಲೂ ಹೇಳ್ತಾರ ಒಂದೇ ಮಾತು, ಗೆದ್ದೇ ಗೆಲುವೆ ಒಂದೇ ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚಾಬು ಒಂದು ಮಾಡುವ ನಮಸ್ಕಾರ. ಸೊ ಇನ್ನು ನೆಕ್ಸ್ಟ್ ವ್ಲಾಗ್, ಇನ್ನು ನೆಕ್ಸ್ಟು ಸ್ವಲ್ಪ ಸರ್ಪ್ರೈಸಸ್ಸು ಎಲ್ಲ ಕಾದಿದೆ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್. ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣ.